ಎಸ್. ಇಲ್ಲಿ ನೋಡ್ರಿ, ನಾವು ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂತ ಮೊದಲು ಇದ್ರ ಹೆಸರು ನಾನು ಹೇಳ್ತಾನೆ ಬರ್ತಿದ್ದೀನಿ. ಇದ್ರ ಹೆಸರು ಏನಂತಿತ್ತು ಅಂದ್ರೆ ಆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಇತ್ತು. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ ಇತ್ತು. ಸೊ ಅದನ್ನ ಹೆಸರು ಚೇಂಜ್ ಮಾಡಿ ಇವಾಗ ಏನಂತ ಮಾಡಿದಾರ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಸ್ಪೆಷಾಲಿಟಿ ಹೇಳ್ತಾನೆ ಬರ್ತಿದ್ದೀನಿ. ಇವ್ರು ಏನ್ ತಗೊಂಡ್ರು, ಮೊದಲು SSLC ಬೋರ್ಡ್ ಸಪರೇಟ್ ಇತ್ತು, ಆಮೇಲೆ PUC ಬೋರ್ಡ್ ಸಪರೇಟ್ ಇತ್ತು. ಹೌದಾ? SSLC ಎಕ್ಸಾಮ್ ನಡೆಸ್ಬೇಕಾದ್ರೆ SSLC ಬೋರ್ಡ್ ನಡೆಸ್ತಾರೆ, PUC ಎಕ್ಸಾಮ್ ನಡೆಸ್ಬೇಕಾರ PUC ಬೋರ್ಡ್ ಇವು ಎರಡನ್ನೂ ಮಿಕ್ಸ್ ಅಪ್ ಮಾಡಿ ಏನಂತ ಹೆಸರು ಕೊಟ್ರು ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಹೆಸರು ಕೊಟ್ಟಿದ್ದಾರೆ. ಇದರದೊಂದು ವಿಶೇಷತೆ ಇದೆ. ಇಷ್ಟಕ್ಕೆ ಬರೀ ಹೆಸರು ಚೇಂಜ್ ಮಾಡಿದ್ರೆ ಮುಗಿಲಿಲ್ಲ. ಇವನ್ ದೇ ಆರ್ ಚೇಂಜಿಂಗ್ ದ ಮೆಥಡ್ ಆಫ್ ದ ಎಕ್ಸಾಮ್ಸ್ ಆಲ್ಸೋ. ಇವಾಗ ನಮ್ಮ SSLC ಎಕ್ಸಾಮ್ ಹಿಡಿದು ಮೆಥಡ್ ಬೇರೆ ಇತ್ತು, PUC ಎಕ್ಸಾಮ್ ಬಹಳ ಸ್ಟ್ರಿಕ್ಟ್ ಆಗಿ ನಡೆಸ್ತಿದ್ರು. ಆ ರೀತಿ ಮೆಥಡ್ ಅನ್ನ SSLC ಎಕ್ಸಾಮ್ ನಡೆಸ್ಬೇಕಂತ ಹೇಳಿ 2023 ಮತ್ತು 2024 ಈ ಏನ್ ಬ್ಯಾಚ್ ದವ್ರು ಅದಾರ ನೋಡ್ರಿ, ಇವ್ರಿಗೆ 100% ಎಕ್ಸಾಮ್ ಬಹಳಷ್ಟು ಸ್ಟ್ರಿಕ್ಟ್ ಆಗಿ ಆಗ್ತಾವು. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ಒಂದು ಕಾರಣಕ್ಕಾಗಿ ಈ ಮಂಡಳಿ ಏನಿದೆ ನೋಡ್ರಿ, PUC ಬೋರ್ಡ್ದವರು ಬಹಳಷ್ಟು ಸ್ಟ್ಯಾಂಡರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಇವ್ರು. ಅದಕ್ಕೆ ಇವ್ರು ಏನ್ ಡಿಸೈಡ್ ಮಾಡ್ತಾರೆ ಅಂದ್ರೆ, ಬೇಸ್ಮೆಂಟ್ ಇದ್ದಲ್ಲಿ ಕೆಳಗಡೆ ಇದ್ದಲ್ಲಿ ನಂಬರ್ಸ್ ಹಾಕ್ಬೇಡ್ರಿ, ಮೇಲ್ಗಡೆ ಫಸ್ಟ್ ಫ್ಲೋರ್ ದಲ್ಲಿ ನಂಬರ್ಸ್ ಹಾಕ್ರಿ. ಅದಾದ ನಂತರ ಡ್ರೋನ್ ಕ್ಯಾಮ್ರಾ ಯೂಸ್ ಮಾಡ್ರಿ. ಅದಾದ ನಂತರ ಯಾವುದೇ ಹೈಸ್ಕೂಲ್ ಟೀಚರ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ದವ್ರನ್ನ ಯೂಸ್ ಮಾಡ್ರಿ. ಆಮೇಲೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ದವ್ರ ಸ್ಕ್ವಾಡ್ಸ್ ಗಳನ್ನ ಯೂಸ್ ಮಾಡ್ರಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅವ್ರು ನಮಗೆ ಸಂಬಂಧ ಇರಲ್ಲ ಅಂತವ್ರ ತಂದು ಅಲ್ಲಿ ಕುಂದಿಸ್ರಿ. ಅವರು ಬಹಳಷ್ಟು ಸ್ಟ್ರಿಕ್ಟ್ ಎಕ್ಸಾಮ್ ನಡೆಸ್ತಾರ. ಬೈ ಚಾನ್ಸ್ ಅವ್ರು ನಡೆಸ್ತಾ ಇದ್ದಿಲ್ಲ, ಅವ್ರನ್ನ ಏನ್ ಮಾಡ್ತಾರ, ಏನಾದ್ರು ಇಲ್ಲಿಗಲ್ ಮಾಡ್ತಾರೆ, ಅವ್ರು ಸಸ್ಪೆಂಡ್ ಆಗ್ತಾರ, ಅದೊಂದು ಭಯ ಇರ್ತದೆ ಅಂತ ಹೇಳಿ ಕಾರಣಕ್ಕಾಗಿ ಈ ರೀತಿ ಬಹಳಷ್ಟು ಬ್ಯೂಟಿಫುಲ್ ಡಿಸಿಷನ್ ತಗೊಂಡಿದಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಇಷ್ಟೇ ಮುಗಿಯಲ್ಲ ಇವ್ರ ಕೆಲಸ. ಅದಲ್ಲದೆ ನಮ್ಮ 5, 8, 9, 10, 11 ಮತ್ತು 12 ಎಲ್ಲ ಪಬ್ಲಿಕ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡಿ ಆ ಎಲ್ಲ ಎಕ್ಸಾಮ್ಸ್ ಗಳನ್ನ ನಡೆಸುವುದು ಕೂಡ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ. ಇನ್ನು 5ನೇ ತರಗತಿ, 8ನೇ ತರಗತಿ, 9ನೇ ತರಗತಿ ಏನು ಪಬ್ಲಿಕ್ ಎಕ್ಸಾಮ್ ಅದ್ರ ಭಯ ಬೀಳ್ತಾರ ಅಂತೇಳಿ ಅದಕ್ಕೆ ಅವ್ರು ತಯಾರಿ ಮಾಡ್ಬೇಕಂತ ಅದನ್ನ ಹೆಸರು ಏನಂತ ಮಾಡಿದಾರ, ಮೌಲ್ಯಾಂಕನ ಅಂತ ಮಾಡ್ಯಾರ. ಏನಂತ ಹೆಸರು ಚೇಂಜ್ ಮಾಡಿದ್ರು? ಈ ಮೌಲ್ಯಾಂಕನ ಅಂದ್ರೆ ಮತ್ತೇನು ಅಲ್ಲ, ಪಬ್ಲಿಕ್ ಎಕ್ಸಾಮ್ ಅಂದ್ರೂ ಬೇರೆ ಅಲ್ಲ ನನ್ನ ಪ್ರಕಾರ. ಇದೊಂದು ನಿಮ್ಗೆ ಟ್ರಯಲ್ ಇದ್ದಂಗ, ನಿಮ್ಗೆ ಪ್ರಾಕ್ಟೀಸ್ ಅಲ್ಲಿ ಅಂತೇಳಿ. ಮತ್ತ ಈ ವರ್ಷ, ಇದೇ ವರ್ಷ ಏನ್ ಮಾಡಿದ್ರು ಅಂದ್ರೆ 2024ನೇ ಸಾಲಿನಲ್ಲಿ 5ನೇ ತರಗತಿ, 8 ತರಗತಿ ಮತ್ತು 9 ತರಗತಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಬಿಟ್ರೆ ಯಾವ ವರ್ಷ ಬಿಟ್ಟಿಲ್ಲ. ಇದೊಂದು ರೆಕಾರ್ಡ್. ಯಾವ ವರ್ಷನೂ ಮಾಡಲ್ ಕ್ವಶನ್ ಬಿಟ್ಟಿಲ್ಲ. ಆದ್ರೆ ಈ ವರ್ಷ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 5ನೇ ತರಗತಿದವ್ರು ಕೂಡ ಬಿಟ್ರ, ಇಲ್ಲಿ ಇದೆ ನೋಡ್ರಿ 5ನೇ ತರಗತಿದು. ಸೊ 8ನೇ ತರಗತಿ ಕೂಡ ಬಿಟ್ರ, ಅದೇ ರೀತಿ 9ನೇ ತರಗತಿ ಕೂಡ ಮಾಡಲ್ ಕ್ವಶನ್ ಪೇಪರ್ ಬಿಟ್ರ 2024. ಇಲ್ಲಿದೆ ನೋಡ್ರಿ. ಸೊ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಏನ್ ಸರ್ ಪ್ರಶ್ನೋತ್ತರ ಪತ್ರಿಕೆ ಅಂತ ಹೆಸರು ಕೊಟ್ರಿ, ಇಲ್ಲಿ ಉತ್ತರನು ಕೊಟ್ಟಾರೇನ್ರಿ? ಇಲ್ಲ, ಉತ್ತರ ಕೊಟ್ಟಿಲ್ಲ. ಬಟ್ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾದ್ರೆ ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂತ ಕರಿತೀವಿ. ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂದ್ರೆ ಇಲ್ಲೇ ಕ್ವಶನ್ಸ್ ಇರ್ತಾವು, ಇಲ್ಲೇನೆ ಆನ್ಸರ್ ಮಾಡ್ಲಿಕ್ಕೆ ನಿಮಗೆ ಕೊಟ್ಟಿರ್ತಾರೆ. ಅದಕ್ಕಾಗಿ ಇದನ್ನ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಅಂತ ಕರೀತಾರೆ. ಅದ್ರಲ್ಲಿ ಇದು ಮಾಡೆಲ್ ಕ್ವಶನ್ ಪೇಪರ್ ಒಂದೊಂದು ಎಲ್ಲದಕ್ಕೂ ಒಂದೊಂದು ಕೊಟ್ರ. ಎಲ್ಲಾ ಸಬ್ಜೆಕ್ಟ್ ಒಂದೊಂದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾರ. ಇದು ನಿಮ್ದು ಅಸೆಸ್ಮೆಂಟ್ ಮಾರ್ಚ್ 2024 ಮಾಡೆಲ್ ಎಕ್ಸಾಮ್. ಸೊ ಟೋಟಲ್ 80 ಅಂಕಕ್ಕೆ ಇರ್ತಾ. ಇದು ನಮ್ದು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಟೈಮ್ 3 ಗಂಟೆ ಇರ್ತೈತಿ ಮ್ಯಾಕ್ಸಿಮಮ್ ಟೈಮ್. ಬಹಳಷ್ಟು ಟೈಮ್ ಆಯ್ತು. ಆಮೇಲೆ ಇದಾದ ನಂತರ ಕ್ಲಾಸ್ 9. ಸರ್ ಇಲ್ಲಿ ನಾವು ಹೆಂಗ್ ತುಂಬೇಕು ಸರ್? ನಾಳೆ ನಮ್ದು ಎಕ್ಸಾಮ್ ದಲ್ಲಿ ಏನೇನ್ ತುಂಬಬೇಕು, ಯಾವ ರೀತಿ ಬಿಡಿಸ್ಬೇಕು ಎಲ್ಲಾನು ಹೇಳ್ತೀನಿ. ಇಲ್ಲಿ ನೀವು ಮಾಡ್ಬೇಕಾದ ಕೆಲಸ ಇಷ್ಟನೇ. ನೀವು ಮಾಡ್ಬೇಕಾದದ್ದು ಇಲ್ಲಿ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ದ ಸ್ಟೂಡೆಂಟ್ ಅಂತ ಏನಿದೆ ನೋಡ್ರಿ, ಇದನ್ನ ನೀವು ಫಿಲ್ ಮಾಡ್ಬೇಕು. ಇದನ್ನ ನೀವು ಬರಿಬೇಕು. ನಿಮ್ಮ ನೇಮ್ ಆಫ್ ದಿ ಸ್ಟೂಡೆಂಟ್ ಇಲ್ಲಿ ಹೆಸರು ಬರಿಬೇಕು. ಇದಾದ ನಂತರ ಸ್ಟೂಡೆಂಟ್ ಸ್ಯಾಟ್ಸ್ ನಂಬರ್ ಅಂತ ಬರೀಬೇಕು. ನಿಮ್ಮ ಸ್ಯಾಟ್ಸ್ ನಂಬರ್, SATS ನಂಬರ್ ಎಲ್ಲಿ ಇರ್ತದೆ ಅಂದ್ರ ಹಾಲ್ ಟಿಕೆಟ್ ಕೊಡ್ತಾರೆ ನಿಮ್ಗೆ. ಹಾಲ್ ಟಿಕೆಟ್ SATS ನಂಬರ್ ಇರ್ತೈತಿ. ಸೊ ಅದರಲ್ಲಿ ಬರೀಬೇಕು. ಅಥವಾ ನಿಮ್ಮ ID ಕಾರ್ಡ್ ಮೇಲೆ ಕೂಡ ಸ್ಯಾಟ್ಸ್ ನಂಬರ್ ಇದೆ, ಅದನ್ನ ಇಲ್ಲಿ ಬರಿಬೇಕಾಗತ್ತ. ಇದಾದ ನಂತರ ಸಿಗ್ನೇಚರ್ ಕಲಿಸಿದವರು ನಾನು. ಅದಕ್ಕೆ ನೀವು ಸಿಗ್ನೇಚರ್ ಮಾಡ್ರಿ ಅಂತ ಯಾಕಂತಿದ್ದೀನಿ ಅಂದ್ರೆ, ಸಿಗ್ನೇಚರ್ ಇಲ್ಲಿದೆ ನೋಡಿ, ಸಿಗ್ನೇಚರ್ ಆಫ್ ದಿ ಸ್ಟೂಡೆಂಟ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಸಿಗ್ನೇಚರ್ ಬರೋದಿಲ್ಲ. ಬಹಳಷ್ಟು ನೀವು ನೋಡ್ಬೇಕು ಗೌರ್ಮೆಂಟ್ ಸ್ಕೂಲ್ ಸಿಗ್ನೇಚರ್ ಬರಲ್ಲ. ಸೊ ಸಿಗ್ನೇಚರ್ ಬರಲಾರ್ದವ್ರು ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಅವರು ತಮ್ಮ ಹೆಸರನ್ನ ಬರಿಬೇಕಾಗತ್ತೆ ಇಲ್ಲಿ. ಓಕೆ, ಹೆಸರು ಬರ್ತಾರೆ ಮುಗಿದು. ಇದಾದ ನಂತರ ಇನ್ಫಾರ್ಮೇಶನ್ ಟು ಬಿ ಫಿಲ್ಡ್ ಬೈ ದ ರೂಮ್ ಇನ್ವಿಜಿಲೇಟರ್. ಸೊ ಇದನ್ನ ರೂಮ್ ದ ಸೂಪರ್ವೈಸರ್ ತರ ಅದನ್ನ ಇದನ್ನ ಇನ್ಫಾರ್ಮೇಶನ್
ನೀವು ತುಂಬಬೇಕಾದ ಓನ್ಲಿ 3 ಇನ್ಫಾರ್ಮೇಶನ್ ರೀ. ಇದು ಒಂದು ನೇಮ್ ಆಫ್ ದ ಸ್ಟೂಡೆಂಟ್, ಸ್ಯಾಟ್ಸ್ ನಂಬರ್, ಸಿಗ್ನೇಚರ್, ಇದಿಷ್ಟು ತುಂಬಿದ್ರೆ ಮುಗೀತು. ಇದೆಲ್ಲ ಅವ್ರು ತುಂಬ್ತಾರೆ. ಗೈಸ್ ಕೋಡ್ ಆಗಿರ್ಬೋದು, ಸ್ಕೂಲ್ ನೇಮ್ ಆಗಿರ್ಬೋದು, ಕ್ಲಸ್ಟರ್ ಆಗಿರ್ಬೋದು, ಆಮೇಲೆ ಬ್ಲಾಕ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಸ್ಕೂಲ್ ಟೈಪ್ ಆಫ್ ಗೌರ್ಮೆಂಟ್ ಏನಾದ್ರು ಆಗಿರ್ಬೋದು, ಇವೆಲ್ಲಕ್ಕೂ ಅವರು ಮಾರ್ಕ್ ಮಾಡ್ತಾರೆ ಮತ್ತು ಸಹಿ ಮಾಡ್ತಾರೆ. ಸರ್ ಇದನ್ನ ಯಾರು ತುಂಬ್ತಾರೆ ಸರ್? ಇದನ್ನ ಪೇಪರ್ ಚೆಕ್ ಮಾಡೋರು ತುಂಬಬೇಕಾಗಿದೆ. ಎಲ್ಲವೂ ಇಲ್ಲಿಂದ ಹಿಡಿದು ಇದೆಲ್ಲವೂ ಪೇಪರ್ ಚೆಕ್ ಮಾಡೋರು ತುಂಬ್ತಾರೆ. ಇಷ್ಟೆಲ್ಲಾನು. ಸೊ ಇದು ಎದಕ್ಕೆ ಇರ್ತೈತೆ ಅಂತಂದ್ರೆ ಪೇಪರ್ ಚೆಕ್ ಮಾಡಿ ಇಲ್ಲಿ ಅವರು ಸಹಿ ಮಾಡೋದಿರ್ತೈತಿ. ನೀವು ಎಲ್ಲಾ ಪೇಪರ್ ಚೆಕ್ ಮಾಡಿದ ನಂತರ ಅವರು ಒಂದನೇದಕ್ಕೆ ಎಷ್ಟು ತೊಂದ್ರು ಮಾರ್ಕ್ಸ್, ಎರಡನೇದಕ್ಕೆ ಎಷ್ಟು ತೊಂದ್ರು, ಮೂರನೇದಕ್ಕೆ ಎಷ್ಟು ತೊಂದ್ರು, ಎಲ್ಲಾನು ಇಲ್ಲಿ ಇದು ಕೌಂಟ್ ಆಗ್ಬೇಕು. ಆಮೇಲೆ ಹಿಂಗ್ ಕೌಂಟ್ ಆಗ್ಬೇಕು. ಹಿಂಗ್ ಕೌಂಟ್ ಆಗಿ ಟೋಟಲ್ ಗ್ರ್ಯಾಂಡ್ ಟೋಟಲ್ ಅನ್ನ ಮಾರ್ಕ್ಸ್ ಹಾಕಿ ಸಹಿ ಮಾಡೋದಿರ್ತೈತಿ. ಸರ್ ಇದರಿಂದ ಏನು ಉಪಯೋಗ ಇದೆ ಅಂದ್ರೆ ನೀವು ಏನೋ ಡಬಲ್ ಆನ್ಸರ್ ಬರ್ದ್ರು ಕೂಡ ಇಲ್ಲಿ ಸಿಕ್ಕಾಕೋತೈತಿ. ಡಬಲ್ ಮಾರ್ಕ್ಸ್ ಕೊಟ್ಟರು ಕೂಡ ಇಲ್ಲಿ ಏನಾಗ್ತೈತಿ, ಅದು ಎಲಿಮಿನೇಟ್ ಆಗಿ ಹೋಗ್ಬಿಡ್ತದೆ, ಗೊತ್ತಾಗ್ಬಿಡ್ತೈತಿ. ಅದಕ್ಕಾಗಿ ಇದನ್ನ ಕೊಟ್ರೆ ಇದು ಆಮೇಲೆ ಅಕ್ಷರದಲ್ಲಿ ಬರಿಬೇಕು. ಆಮೇಲೆ ಇಲ್ಲಿ ಸೈನ್ ಮಾಡ್ತಾರೆ ಇವ್ಯಾಲ್ಯೂಯೇಟರ್ಸ್, ಪೇಪರ್ ಚೆಕ್ ಮಾಡೋದು. ಇಷ್ಟೇ. ಇಷ್ಟು ಮಾಡಿದ್ರೆ ಮುಗಿತು. ನೀವು ಡೈರೆಕ್ಟ್ ಓದ್ಕೋಬೇಕು. ಫಸ್ಟ್ ಕ್ವಶನ್ ಒಂದು 15 ನಿಮಿಷ ಓದ್ಕೊಡ್ರಿ. ಕ್ವಶನ್ ಪೇಪರ್ ಓದ್ಕೊಂಡ ನಂತರ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ನಾನು ಹೇಳ್ತಾನೆ ಬಂದಿದ್ದೀನಿ, ಈ ರೀತಿ ಮಾಡೆಲ್ ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ರಿ. ಹೌದಾ? ಮಾಡಿದ್ರೆ SSLC ಅದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಐತಿದು. ಮೊದಲು 4 ಅಲ್ಟರ್ನೇಟಿವ್ಸ್ ಕ್ವಶನ್ ಕೊಟ್ಟಿರ್ತಾರ. ಇದಕ್ಕೆ ನಾವು MCQs ಅಂತ ಕರಿತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೀವಿ. 4 ಕೊಟ್ಟಿರ್ತಾರ. 4 ಅಷ್ಟು ನೀವು ಸಾಲ್ವ್ ಮಾಡ್ಬೇಕು. ಈ ಸರ್ ಟೈಮಿಂಗ್ ಹೆಂಗ್ ಸರ್? ನನ್ನ ಪ್ರಕಾರ ಈ 2 ಟೈಮಿಂಗ್ ಕೊಡ್ತೀನಿ ನಾನು, 10 to 30 seconds, ಓಕೆ, 40 to 60 seconds, ಆಮೇಲೆ 1 minute to 120 minutes. ಸರ್ ಏನ್ ಟೈಮ್ ಅಂತಂದ್ರೆ ಇದು ಫಾಸ್ಟ್ ಬಾಲರ್, ಮೀಡಿಯಂ ಫಾಸ್ಟ್ ಬಾಲರ್, ಸ್ಲೋ ಬಾಲರ್. ನೀವು ಬಹಳ ಇಂಟೆಲಿಜೆಂಟ್ ಇದ್ರೆ ಇಷ್ಟೇ 10 to 30 seconds ಅಲ್ಲಿ ಆನ್ಸರ್ ಮಾಡ್ತೀರಿ. ಮೀಡಿಯಂ ಎವರೇಜ್ ಇದ್ರೆ 40 to 60 seconds ಅಲ್ಲಿ ಆನ್ಸರ್ ಮಾಡ್ತೀರಿ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ. ಆಮೇಲೆ ಸ್ಲೋ ಇದ್ರೆ 1 ನಿಮಿಷದಿಂದ 1:20 ನೀವು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. UK ಸರ್ ಎಕ್ಸಾಕ್ಟ್ ಟೈಮ್ ಚೆಕ್ ಮಾಡ್ಕೋತಿರ್ಬೇಕಂತ ಹಂಗೇನಿಲ್ಲ. ನನ್ನ ಪ್ರಕಾರ ಇದು ಎವರೇಜ್ ಟೈಮ್. ಸೊ ಈ ರೀತಿ ಆನ್ಸರ್ ನಾನು 1 ನಿಮಿಷ ಹೇಳ್ರಮ್ಮ, 1 ನಿಮಿಷದಲ್ಲಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ಕ್ವಶನ್ ಯಾವ್ದ್ರ ಬಗ್ಗೆ ಇದೆ ಹೇಳ್ರಿ? ಬಿಷಪ್. ಓಕೆ, ಈ ಬಿಷಪ್ ಅಂತ ಕ್ವಶನ್ ಸೊ ಫಸ್ಟ್ ಕ್ವಶನ್ ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ಇದೆ. ಯಾವುದು? ಲ್ಯಾಂಗ್ವೇಜ್. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ಇವೆಲ್ಲ ಪೇಜಸ್ ನಂಬರ್ ನೆನಪಲ್ಲಿ ಇಟ್ಕೋರಿ. ಈ ಪೇಜಸ್ ನಂಬರ್ ಇದು ಏನು, ಯಾವ ಕಲರ್ ಇದು? ಇದು ನಂಬರ್ ಬರ್ತದೆ ಯಾವ ಕಲರ್? ಪಿಂಕ್. ಓಕೆ, ಈ ಪಿಂಕ್ ಕಲರ್ ದಲ್ಲಿ ಕೊಟ್ಟಂತ ಎಲ್ಲಾ ನಂಬರ್ಸ್ ನೀವು ನೆನಪಲ್ಲಿ ಇಟ್ಕೋಬೇಕು. ಅದರಲ್ಲಿನೇ ಕ್ವಶನ್ಸ್ ಜಾಸ್ತಿ ಬರ್ತಿರ್ತಾವೆ. ಪೇಜ್ ನಂಬರ್ 12 ಈ ಲ್ಯಾಂಗ್ವೇಜ್ ಫಂಕ್ಷನ್ ಸಂಬಂಧಪಟ್ಟಂತದ್ದು ಇವೆಲ್ಲವೂ ಪೇಜ್ ನಂಬರ್ಸ್. ಓಕೆ, ಸೊ ಅದನ್ನ ಮಾರ್ಕ್ ಮಾಡಿ ಇಟ್ಕೊಡ್ರಿ ಪೇಜ್ ನಂಬರ್ 12 ಅಲ್ಲಿ. ಇಲ್ಲಿ ಕೊಟ್ಟಾರ ಡೈಲಾಗ್. ಬಿಷಪ್ ಹೇಳ್ತಾರೆ ಏನಂತ? ಫ್ರೆಂಡ್ ಸಿಟ್ ಡೌನ್, ವಾಕ್, ಕೂತ್ಕೋ. ಇದು ಆಲ್ರೆಡಿ ಡೈಲಾಗ್ ಅದು. ಇದಕ್ಕಿಂತ ನಾವು ಟಫ್ ಕ್ವಶನ್ ಪೇಪರ್ ಬಿಡಿಸಿದ್ರೆ ಇದು ನೋಡಿದ್ರೆ ಇಷ್ಟು ಈಸಿ ಐತಿ. ನೀವೇ ಅಂತಂದ್ರೆ ಇದು ಬಹಳ ಈಸಿ ಅಂದ್ರೆ ನಾ ತೆಗಿಯುವಂತ ಕ್ವಶನ್ ಪೇಪರ್ ಹೆಂಗಿತ್ತು ಅಂದ್ರೆ SSLC ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್. ನಿಮ್ದು ಹೆಂಗಿದೆ ಅಷ್ಟೊಂದು ಡಿಫಿಕಲ್ಟ್ ಇರುವುದಿಲ್ಲ. ಇದು ಮೌಲ್ಯಾಂಕನ ಇರೋ ಕನಕಾಗಿ ಸ್ವಲ್ಪ ಈಸಿ ಮಾಡಿರ್ತಾರೆ. ಇದು ಡೈಲಾಗ್ಸ್ ಎಲ್ಲ ಫ್ರೆಂಡ್ ಸಿಟ್ ಡೌನ್ ಅಂಡ್ ವಾರ್ಮ್ ಯುವರ್ ಸೆಲ್ಫ್ ಕನ್ವಿಕ್ಟ್ ಹೇಳ್ತಾರೆ. ಯು ಮಸ್ಟ್ ಬಿ ಅ ಗ್ರೇಟ್ ಸೋಲ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇಲ್ಲಿ ಏನು ಥ್ಯಾಂಕ್ ಯು ಅಂತ ವರ್ಡ್ ಯೂಸ್ ಮಾಡಿದಾರೆ ನೋಡ್ರಿ. ಈ ಥ್ಯಾಂಕ್ ಯು ಅನ್ನೋ ಶಬ್ದ ಭಾಷೆಯ ಯಾವ ಕೆಲಸವನ್ನ ತೋರಿಸ್ತಾ ಇದೆ? ಆ ಆಪ್ಷನ್ಸ್ ನೋಡ್ಬೇಕು. ಏನ್ ರಿಕ್ವೆಸ್ಟಿಂಗ್ ನ, ಆರ್ಡರ್, ಗ್ರಾಟಿಟ್ಯೂಡ್, ಸೀಕಿಂಗ್ ಇನ್ಫಾರ್ಮೇಶನ್ ಯಾವುದು? ಗ್ರಾಟಿಟ್ಯೂಡ್. ವೆರಿ ಗುಡ್. ಸೊ ಗ್ರಾಟಿಟ್ಯೂಡ್ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ನಾನು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಎಲ್ಲೆಲ್ಲಿ ಏನಾಗ್ಬೋದು? ರಿಕ್ವೆಸ್ಟ್ ಅಂದ್ರೆ ಪ್ಲೀಸ್ ಅನ್ನೋ ಶಬ್ದ ಬಂದಿರ್ತೈತಿ, ಹೆಚ್ಚು ಅಂತ ಹೇಳ್ತಿದ್ದೀನಿ. ಸೊ ರಿಕ್ವೆಸ್ಟ್ ವಿನಂತಿ ಮಾಡ್ಬೋದು. ಗ್ರಾಟಿಟ್ಯೂಡ್ ಅಂದ್ರೆ ಧನ್ಯವಾದಗಳು ಹೇಳೋದು. ಹೆಚ್ಚು ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಅಂತ ಬಂದಿರ್ತೈತಿ. ಈ ಪೇಜ್ ನಂಬರ್ 12 ಅಂದ್ರೆ ಇದು ಇದೇ ಶಬ್ದ ನಾವು ಎದ್ರಲ್ಲಿ ನೋಡ್ತೇವೆ ಅಂದ್ರೆ ಲೆಸನ್ ವಾಟ್ ಎವರ್ ವಿ ಡೂ ದಲ್ಲಿ ನಾವು ನೋಡ್ತೀವಿ. ವಾಟ್ ಎವರ್ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ಸ್ ಅಲೋ ಅಂತ ಈ ರೀತಿ ಗ್ರಾಟಿಟ್ಯೂಡ್ಸ್ ಗಳು ಬರ್ತಾವೆ, ಧನ್ಯವಾದ ಹೇಳುವಂತ ಶಬ್ದ. ಓಕೆ, ಅದಾದ ನಂತರ ಆರ್ಡರ್ ಅಂದ್ರೆ ಹೆಚ್ಚು ಮೇಲಾಧಿಕಾರಿಗಳು ಕೆಳ ಅಧಿಕಾರಿಗಳಿಗೆ ಆ ರೀತಿ ಹೇಳುವಂತ ಡೈಲಾಗ್ಸ್ ಇರ್ತಾವು. ಇದಾದ ನಂತರ ಸೀಕಿಂಗ್ ಇನ್ಫಾರ್ಮೇಶನ್. ಸೀಕಿಂಗ್ ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿಯನ್ನ ಪಡೆದುಕೊಳ್ಳುವುದು. ಆಮೇಲೆ ಗಿವಿಂಗ್ ಇನ್ಫಾರ್ಮೇಶನ್ ಅಂದ್ರೆ
ಮಾಹಿತಿಯನ್ನ ನೀಡು. ಗಿವಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್ ಅಥವಾ ಆಫರಿಂಗ್ ಹೆಲ್ಪ್, ಆಫರಿಂಗ್ ಹೆಲ್ಪ್, ಸೀಕಿಂಗ್ ಹೆಲ್ಪ್. ಸೀಕಿಂಗ್ ಹೆಲ್ಪ್ ಅಂದ್ರೆ ತೆಗೆದುಕೊಳ್ಳು, ಸ್ವೀಕರಿಸುವುದು. ಆಫರಿಂಗ್ ಹೆಲ್ಪ್ ಅಂದ್ರೆ ಈ ರೀತಿ ಸೀಕಿಂಗ್ ಅನ್ನೋ ಶಬ್ದವನ್ನು ನಮ್ಮಲ್ಲಿ ಸರ್ ನಾವು ಹೆಂಗ್ ಬರ್ಬೇಕು ಸರ್? ನಿಮ್ಗೆ ಯಾವುದೇ ಆನ್ಸರ್ ಸೆಟ್ ಕೊಟ್ಟಿರೋದು ನಾನು ಮುಂಚೆನೆ ಹೇಳಿದೀನಿ, ಇದು ಕ್ವಶನ್ ಕಮ್ ಆನ್ಸರ್ ಬುಕ್ಲೆಟ್ ಅಂತ ಹೇಳಿದೀನಿ. ಇಲ್ಲಿ ಯಾವ್ದು ಇರ್ತೈತಿ ಇವ್ರ ಮುಂದೆ ರೈಟ್ ಮಾರ್ಕ್ ಹಾಕೋದು ಅದು ಒಂದು ಏನು ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಯಾವ್ದು ಇರುತ್ತೆ ನೋಡ್ರಿ, ಎಕ್ಸಾಂಪಲ್ ಗ್ರಾಟಿಟ್ಯೂಡ್, ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಬಿ ಅಂತ ಬರಿಬೇಕು, ಬರ್ದು ಗ್ರಾಟಿಟ್ಯೂಡ್ ಅಂತಂದ್ರೆ ಮುಗಿದೋಯ್ತು, ಒಂದು ಮಾರ್ಕ್ಸ್ ಸಿಕ್ಕಿಬಿಡ್ತೈತಿ, ಮುಗಿದೋಯ್ತು, ಇಲ್ಲೇನು ಬೇಕಾಗಿಲ್ಲ. ರೈಟ್? ಪೇಜ್ ನಂಬರ್. ಸೊ ಈ ರೀತಿ ಕ್ವಶನ್ಸ್ ಪೇಜ್ ನಂಬರ್ ಎಷ್ಟಾಗದು? 12 ಆಗಿಲ್ಲ, ಅಥವಾ ಇದು 12 ಇರ್ಲಿಲ್ಲ ಅಂದ್ರೂ ಕೂಡ ನಾನು ಅಂದಿಲ್ಲ ವಾಟ್ ಎವರ್ ವಿ ಡೂ ಲೆಸನ್ ಹಿಂದ್ಗಡೆ ಇರ್ತಾವ, ಅಥವಾ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಎಲ್ಲಾದ್ರೂ ಇದ್ರು ಕೂಡ ಆಮೇಲೆ ಅದನ್ನ ನೋಡ್ಕೋ. ಓಕೆ, ಎಸ್. ಇದಾದ ಸೆಕೆಂಡ್ ಕ್ವಶನ್ ಯಾವ್ದಿದೆ ಅಂತಂದ್ರೆ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ದ ವರ್ಡ್ ಹ್ಯಾಪಿ ಅಂತ ಇದೆ. ಇದು ಪೇಜ್ ನಂಬರ್ 12 ಅಂತಿದೆ. ಓಕೆ, ಪೇಜ್ ನಂಬರ್ 12 ಅಲ್ಲಿ ಪ್ರಿಫಿಕ್ಸ್ ಬಗ್ಗೆ ಅಥವಾ ಸಫಿಕ್ಸ್, ಈ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೋಡಿ ಸ್ವಲ್ಪ. ಇವು ಎರಡು ಯಾವ ಬರ್ತಾವು? ಪ್ರಿಫಿಕ್ಸ್ ಮತ್ತು ಸಫಿಕ್ಸ್. ಈ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಅನ್ನೋ ಯಾವ ಟೈಟಲ್ ಅಲ್ಲಿ ಬರ್ತಾವ ಅಂದ್ರೆ, ಯಾವ ಒಂದು ಗ್ರಾಮರ್ ಟೈಟಲ್ ಅಲ್ಲಿ ಬರ್ತಾವ ಅಂದ್ರೆ ಅಫಿಕ್ಸಸ್ ಅಂತ ಒಂದು ಗ್ರಾಮರ್ ಟಾಪಿಕ್ ಐತಿ, ಅದರಲ್ಲಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸಸ್ ಐತಿ. ಇವ್ರ ಬಗ್ಗೆ ನಾನು ಹೇಳ್ತೀನಿ. ಒಂದು ಶಬ್ದದ ಹಿಂದ್ಗಡೆ ನೀವು ಏನಾದ್ರೂ ಅಕ್ಷರ ಜೋಡಿಸಿದ್ರೆ ಅದು ಪ್ರಿಫಿಕ್ಸ್. ಒಂದು ಶಬ್ದದ ಮುಂದ್ಗಡೆ ನೀವು ಏನಾದ್ರೂ ಅಕ್ಷರ ಜೋಡಿಸಿದರೆ, ಇನ್ನು ಈಸಿ ಮಾಡ್ಬೇಕಂದ್ರೆ ಪ್ರಿಪರೇಟರಿ ಎಕ್ಸಾಮ್ ನಡೆಯೋದು SSLC ಮೇನ್ ಎಕ್ಸಾಮ್ ಗಿಂತ ಮುಂಚೆ, ಅದು ಪ್ರಿಪರೇಟರಿ ಮುಂಚೆ ನಡೆಯುವುದು. ಹಾಗಾದ್ರೆ ಇಲ್ಲಿ ಮುಂಚೆ ಅಕ್ಷರ ಇದ್ದರೆ ಪ್ರಿಫಿಕ್ಸು, ನಂತರ ಇದ್ದರೆ ಸಫಿಕ್ಸ್. ಅದನ್ನು ಕೂಡ ನೀವು ನೆನಪಲ್ಲಿ. ರೈಟ್? ಹಾಗಾದ್ರೆ ಇಲ್ಲಿ ಹ್ಯಾಪಿ ಅನ್ನೋ ಶಬ್ದಕ್ಕೆ ಯಾವುದು ಸುಟೇಬಲ್ ಪ್ರಿಫಿಕ್ಸ್? ನಾಟ್ ಹ್ಯಾಪಿ ಇಸ್ ದ ರೈಟ್ ಆನ್ಸರ್. ಈ ಆನ್ಸರ್ ಬರಿಬೇಕಾದ್ರೆ ಎ ಅಂತ ಬರೀರಿ, ಅನ್ ಅಂತ ಬರೀರಿ, ಮುಗಿ, ಇಷ್ಟೇ. ಸರ್ ಅನ್ ಹ್ಯಾಪಿನೇ ಬರಿಬೇಕಂತ ಇಲ್ಲ, ಇಷ್ಟು ಬಂದ್ರು ರೈಟ್. ಸರ್ ಬೈ ಚಾನ್ಸ್ ಆಪ್ಷನ್ ಇಲ್ಲದೆ ಹಂಗ್ ಬರಿಬೇಡ್ರಿ, ಮೊದಲೇ ಕೊಟ್ಟಿದ್ದವರು ಆಪ್ಷನ್ ಜೊತೆಗೆ ಆನ್ಸರ್ ಬರೀರಿ ಅಂತ ಹೇಳಿ. ಇಮ್ಗೆ ಇನ್ನೊಂದು ವರ್ಡ್ ಹೇಳ್ರಿ, ಇಮ್ ಪ್ಲಸ್ ಪಾಸಿಬಲ್, ಇಂಪಾಸಿಬಲ್. ಇರ್ ಪ್ಲಸ್ ರೆಗ್ಯುಲರ್, ಇರ್ರೆಗ್ಯುಲರ್. ಅನ್ ಪ್ಲಸ್ ಹ್ಯಾಪಿ, ಅನ್ ಪ್ಲಸ್ ಮತ್ತೆ ಯಾವುದು? ಅನ್ಫಾರ್ಚುನೇಟ್ಲಿ. ಆಮೇಲೆ ಇನ್ ಅನ್ಕಂಫರ್ಟ್, ಇನ್ಕಂಪ್ಲೀಟ್. ಸೊ ಈ ರೀತಿ ಶಬ್ದವನ್ನ ರೈಟ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್ ಅದ್ರ ಬಗ್ಗೆ ಇದೆ ಅಂದ್ರೆ read the first stanza and choose the correct pair rhyming words. ಎಷ್ಟು ಈಸಿ ಅದಾವ ವರ್ಡ್ಸ್ ಕೇಳ. They are given on poem. There are balms for all our pain. Beautiful poem. ಯಾವ poem ಇದು? ಅಲ್ಲ, ನೋ, ರಾಂಗ್. ಈ ಬಾಮ್ ಅಂದ ತಕ್ಷಣ ನೀವು ಉಪಗುಪ್ತಂದ್ರಿ, ಅದಕ್ಕೆ ಬಟ್ ವೆನ್ ರೈಟ್ ಕರೆಕ್ಟ್. ಇಲ್ಲಿ ಲೈನ್ಸ್ ನೋಡಿ, ನೀವು ಅಂದದ್ದು ಕರೆಕ್ಟ್. ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಯುವರ್ ಪೇನ್ ಅನ್ನೋದು ಇದು ಒಂದು ಬೇರೆ ಲೈನ್ಸ್ ಪೋಯಮ್ದು. ಬಟ್ ವೆನ್ ವಿತ್ ದ ಡ್ರೀಮ್ಸ್ ಡಿಪಾರ್ಟ್ಸ್ ಇಲ್ಲಿ ಬಂದ ಇಟ್ ನೆವರ್ ಕಮ್ಸ್ ಅಗೇನ್. ಇಟ್ ನೆವರ್ ಕಮ್ಸ್ ಅಗೇನ್. ಇಟ್ ಟೇಕ್ಸ್ ಸಮಥಿಂಗ್ ಫ್ರಮ್ ಅವರ್ ಹಾರ್ಟ್ಸ್ ಅಂಡ್ ಇಟ್ ನೆವರ್ ಕಮ್ಸ್ ಅಗೇನ್. ಹೌದಾ? ಇದು ಒಂದು ಲೈನ್ ನಮಗೆ ಕನ್ಫ್ಯೂಷನ್ ಮಾಡಿದ್ರು ಅಷ್ಟೇನೆ, ಈ ರೀತಿ ಮಿಕ್ಸ್ ಮಾಡಿಕೊಡ್ರಿ. ಹಾಗಾದ್ರ ಅವ್ರು ಕೇಳ್ತಾ ಇರೋದು ರೈಮಿಂಗ್ ವರ್ಡ್ಸ್ ಕೇಳ್ದಾರ್ರಿ. ರೈಮಿಂಗ್ ವರ್ಡ್ಸ್ ಏನಿಲ್ಲ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಡೂ. ಸ್ಟಾರ್ ಆರ್, ಹೌದಾ? ರ ರ, ಆ ರೀತಿ ಸೌಂಡ್ಗಳು ಎಲ್ಲಿಲ್ಲ ಅಂತ ಕೇಳಿದಾರೆ. ಇಲ್ಲಿ ನೋಡ್ರಿ, ಅವ ಅವ ಇದು ಆಗಲ್ಲ. ಪೇನ್ ಅಗೇನ್ ಆಗತ್ತಾ? ಇದು ಆಗಲ್ಲ. ಸೊ ಪೇನ್ ಡಿಪಾರ್ಟ್ಸ್, ಆರ್ಟ್ಸ್ ಅಗೇನ್, ಇವ ಮೂರು ಆಗೋದು. ಎಷ್ಟು ಈಸಿ ಹೇಳ್ರಿ. ಆಪ್ಷನ್ ಸಿ ಅಂತ ಬರೀತೀರಿ, ಆಮೇಲೆ ಪೇನ್ ಅಗೇನ್ ಅಂತ ನೀಟಿಗೆ ಬರೀ. ಸರ್ ಇವ್ ಯಾಕಾಗಲ್ಲ? ಇದು ಸಿಂಪಲ್. ಇವ್ ಯಾಕಾಗಲ್ಲ ಅಂದ್ರೆ
ಎರಡು ಶಬ್ದಗಳು ನೆನಪಿಟ್ಟು ರೈಮಿಂಗ್ ವರ್ಡ್ಸ್ ದಲ್ಲಿ ಎರಡು ಶಬ್ದಗಳ ಕೊನೆಯ ಸೌಂಡ್ಸ್ ಸೇಮ್ ಬರಬೇಕು. ನಾನು ಹೇಳುವಂತ ಬಹಳ ಪರ್ಫೆಕ್ಟ್ ಇರಬೇಕು. ನಾನು ಎರಡು ವಿಭಿನ್ನ ಶಬ್ದಗಳು ಎರಡು ವಿಭಿನ್ನ ಶಬ್ದಗಳ ಕೊನೆಯ ಸೌಂಡ್ ಏನಿರ್ಬೇಕು ಸೇಮ್ ಇರಬೇಕು. ಎರಡು ವಿಭಿನ್ನ ಶಬ್ದ ಇಲ್ಲಿ ಅವರ್ ಸರ್ ಇಲ್ಲಿನೂ ಐತಿ ಆಗತ್ತಲ್ರಿ ರೈಮಿಂಗ್ ವರ್ಡ್ಸ್ ಆಗತ್ತ. ಬಟ್ ನಾನು ಹೇಳ್ತಿರೋದು ಎರಡು ಡಿಫ್ರೆಂಟ್ ವರ್ಡ್ಸ್ ವಿಭಿನ್ನ ಶಬ್ದಗಳು ಅಂತ ಹೇಳ್ತಿದ್ದೀನಿ. ಅವರ ಸೌಂಡ್ ಲಾಸ್ಟ್ ಕೊನೆಯ ಸೌಂಡ್ ಏನಿರ್ಬೇಕು ಸೇಮ್ ಇರಬೇಕು. ಇಲ್ಲಿ ನ ಇಲ್ಲಿ ಎಸ್ ಬರಲ್ಲ, ಇಲ್ಲಿ ಎಸ್ ಇಲ್ಲಿ ನ ಬರಲ್ಲ, ಇಲ್ಲಿ ನ ರೈಟ್. And fourth question, Jean Valjean fed on filth for 19 years, page number 111 ಅಂತ ಹೇಳಿದ್ರಿ. ಸೊ 111ರಲ್ಲಿ ಇದು ಕೊಟ್ಟಿದ್ದಾರೆ. ಸೊ ಇದ್ರ ಚೂಸ್ ದ ಕರೆಕ್ಟ್ ಮೀನಿಂಗ್ ಕೇಳಿದಾರೆ. ಗ್ಲೋಸರಿದಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರಿ. ಫಿಲ್ತ್ ಅನ್ನೋದು ಕರೆಕ್ಟ್ ಮೀನಿಂಗ್. ಕ್ವಶನ್ ಕೇಳಿ ಆ ಬ್ರಾಕೆಟ್ಸ್ ದಲ್ಲಿ ಕೊಟ್ರ ಬ್ರೆಡ್ ನಂಬರ್ ಪೇಜ್ ನಂಬರ್ 11ದಲ್ಲಿ ಕ್ವಶನ್ ನಂಬರ್ 2ದಲ್ಲಿ ಗ್ಲೋಸರಿದಲ್ಲಿ ಕೇಳಬೇಕು. ಇಲ್ಲದಿದ್ರೆ ಆ ರೀತಿ ಏನಾದ್ರು ಮೀನಿಂಗ್ ಕೊಟ್ಟು ಮಾತ್ರ ಕೇಳಬೇಕು. ಗ್ಲೋಸರಿದಲ್ಲಿ ಅಂತ ಕೇಳಿಲ್ಲ. ನೆಕ್ಸ್ಟ್ ನಿಮಗೆ ಮೇನ್ ಎಕ್ಸಾಮ್ ದಲ್ಲಿ ಗ್ಲೋಸರಿನಲ್ಲಿದೆ ಬರ್ತಂತ ನಾನು ಅನ್ಕೊಂಡಿದ್ದೀನಿ ಮೇನ್ ಎಕ್ಸಾಮ್ ದಲ್ಲಿ. ಹಾಗಾದ್ರೆ ನೀವು ಈ ಲೆಸನ್ ಯಾವುದು ಇದು ಲೆಸನ್ ಅಂದ್ರೆ ದ ನೋಬಲ್ ಬಿಷಪ್ ಲೆಸನ್ ಗ್ಲೋಸರಿ ಪರ್ಫೆಕ್ಟ್ ಮಾಡ್ರಿ. ಮೊದಲು ಈ ಲೆಸನ್ ಮಾಡ್ಕೊಂಡು ಉಳ್ಕಿದೆಲ್ಲ ಲೆಸನ್ ಮಾಡ್ರಿ. ದ ನೋಬಲ್ ಬಿಷಪ್. ಯಾಕೆ ಸರ್ ದ ನೋಬಲ್ ಬಿಷಪ್ ಹೇಳ್ತಿದ್ರಿ ಅಂದ್ರೆ ಅವ್ರು ಕೊಟ್ಟಂತದ್ದು ಆ ಲೆಸನ್ಗೆ ಇಂಪಾರ್ಟೆನ್ಸ್ ಕೊಟ್ಟದ್ ಬೇಕಾ ನಾಳೆನೂ ಅದೇ ಲೆಸನ್ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತತಿ. ಆ ಕಾರಣಕ್ಕಾಗಿ ಆ ಲೆಸನ್ ಗ್ಲೋಸರಿ ಪರ್ಫೆಕ್ಟ್ ಮಾಡ್ರಿ. ಈಗ ನಾ ಹೇಳ್ತಿರುವಂತ ಎಲ್ಲ ನೆನಪಲ್ಲಿ ಇಟ್ಕೊಂಡು ನಾಳೆ ಇದೇ ಕ್ವಶನ್ ಬಂದ್ರು ನನ್ಗೆ ಹೇಳಿ. ಸೊ ಚೂಸ್ ದ ಕರೆಕ್ಟ್ ಮೀನಿಂಗ್ ಅಂದ್ರೆ ಫಿಲ್ ಟು ದ ಮೀನಿಂಗ್. ಫೋರ್ತ್ ಕ್ವಶನ್ ದಲ್ಲಿ ಅವ್ರ ಕ್ವಶನ್ ಕೇಳಿದ್ದು ಫಿಲ್ ಟು ದ ಮೀನಿಂಗ್ ಕೇಳಿದಾರೆ. ಓಕೆ, ಫಿಲ್ ಟು ದ ಮೀನಿಂಗ್ ಪೇಜ್ ನಂಬರ್ 111ದಲ್ಲಿ ಕೊಟ್ರ ಫಿಲ್ತ್ ಮೀನ್ಸ್ ಡರ್ಟಿ ಫುಡ್. ಸೊ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೀವು ಬರ್ದ ನಂತರ ಡರ್ಟಿ ಫುಡ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ 12 ಕ್ವಶನ್ಸ್ ಒಂದೊಂದು ಅಂಕದ ಇರ್ತಾವು. ಡೂ ಆಸ್ ಡೈರೆಕ್ಟರ್ ಇದೇ ರೀತಿ ಮಾಡಲ್ ಇರ್ತದೆ. ಇದು ಬಿಟ್ಟು ಮತ್ತೇನು ಇರೋದಿಲ್ಲ. ಬಿಕಾಸ್ ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದಿ ಸೆಟ್ ಅಂತ ಪೇಜ್ ನಂಬರ್ 53ದಲ್ಲಿ ಕೊಟ್ಟದಾದ್ರೆ ಈ ರೀತಿ ಕ್ವಶನ್ಸ್ ಗಳು. ಸೊ ಪೇಜ್ ನಂಬರ್ 53. ಸೊ ಇದು ಗುಂಪಿಗೆ ಸೇರದ ಪದವನ್ನ ತೆಗೆದು ಹಾಕ್ರಿ. ವಿಕ್ಟ್ರಿ, ಸಕ್ಸಸ್, ಡಿಫೀಟ್, ವಿನ್. ಸೊ ಇಲ್ಲಿ ಡಿಫೀಟ್ ಅನ್ನೋದು ಯಾವ ಕಾರಣಕ್ಕಾಗಿ ಡಿಫೀಟ್ ಆಗತ್ತೆ ಅನ್ನೋದು ಹೇಳ್ಬೇಕು. ಎಸ್, ಯಾವ ಕಾರಣಕ್ಕೆ ಅಂದ್ರೆ ವಿಕ್ಟ್ರಿ ಅಂದ್ರೂ ಸೇಮ್, ಸಕ್ಸಸ್ ಅಂದ್ರೂ ಸೇಮ್, ವಿನ್ ಅಂದ್ರೂ ಸೇಮ್. ಇವೆಲ್ಲ ಶಬ್ದಗಳು ಸಿನೋನಿಮ್ಸ್ ಇದಾವೆ. ಬಟ್ ಅದರ ಅಪೋಸಿಟ್ ವರ್ಡ್ ಯಾವ್ದಿದೆ ಡಿಫೀಟ್ ಅನ್ನೋದು. ಅದಕ್ಕಾಗಿ ಇವೆಲ್ಲವೂ ಸಿನೋನಿಮ್ಸ್ ಅದಾವು. ಇದು ಆಗಲ್ಲ, ಸಿನೋನಿಮ್ಸ್ ದಲ್ಲಿ ಬರುವುದಿಲ್ಲ. ಸಿನೋನಿಮ್ಸ್ ಅಂದ್ರೆ ಒಂದೇ ಅರ್ಥವನ್ನು ಕೊಡುವುದು. ಎಂಟೋನಿಮ್ಸ್ ಅಂದ್ರೆ ಅಪೋಸಿಟ್ ವರ್ಡ್. ಓಕೆ, ನೆಕ್ಸ್ಟ್ 6th ಕ್ವಶನ್ ಕೇಳೋದು ಕಂಬೈನ್ ದ ವರ್ಡ್. ಇವಕ್ಕ ಕೊಲೊಕೇಶನ್ ಅಂತ ಕರಿತೀವಿ, ಕೊಲೊಕೇಟಿವ್ ವರ್ಡ್ಸ್ ಅಂತ ಕರಿತೀವಿ. ಕಂಬೈನ್. ಲಾಂಚ್ ಪೇಜ್ ನಂಬರ್ 149. ಲಾಂಚ್ ಕಾರ್ಡ್ಸ್, ಲಾಂಚ್ ಕಾಯಿನ್ಸ್, ಲಾಂಚ್ ಲೀಡರ್ಸ್, ಲಾಂಚ್ ಸೆಟಲೈಟ್ಸ್. ಇದು ಕ್ವಶನ್. ಇದರಲ್ಲಿ ಲಾಂಚ್ ಸೆಟಲೈಟ್ಸ್, ಸೆಟಲೈಟ್ ಲಾಂಚ್ ಅನ್ನೋದು ಕರೆಕ್ಟ್ ಆಗುತ್ತೆ. ಲಾಂಚ್ ಮತ್ತು ಲಂಚ್ ಸ್ಪೆಲ್ಲಿಂಗ್ ನಿಮ್ಗೆ ಇಟ್ಕೊಡ್ರಿ. ಸೊ ಇಲ್ಲಿ LAUNCH ಸೆಟ್ ಲೈಟ್ LLIT ಅಂತ ಬರೀರಿ ಕರೆಕ್ಟ್. ಸೊ ಇಷ್ಟು ಬಂದರೆ ಮುಗೀತು. ಸೊ ಇದೇ ಕ್ವಶನ್ ಕೇಳ್ಬೇಕಂತಲ್ಲ, ಬೇರೆ ರೀತಿ ಕ್ವಶನ್ ಕೇಳ್ತಾರ. ಸೊ 114. ಇನ್ನ ಚೂಸ್ ದ ಇನ್ಫಿನಿಟಿವ್ ಗಿವನ್ ದ ಸೆಂಟೆನ್ಸ್. ಈ ಇನ್ಫಿನಿಟಿವ್ ಅಂದಕಾರ ನಾನು ಹೇಳುತ್ತ ಮೆಥಡ್ ಬಹಳಷ್ಟು ಈಸಿ ಮೆಥಡ್. ಇನ್ಫಿನಿಟಿವ್ ಅಂತಂದ್ರೆ ಈಸಿ 2 + V1 ನಮ್ದೇ ಇಟ್ಕೊಳ್ಳಿ. 2 + ವರ್ಕ್. 2 ಎಲ್ಲಿದೆ ಇಲ್ಲಿದೆ. ಫೀಲ್ ಮುಗೀತು. 2 ಫೀಲ್ ಮುಗೀತು. ಇಷ್ಟ ಪೇಜ್ ನಂಬರ್ 1. In frame the question to get underlined word as answer. ಇದಕ್ಕೆ ನಾವು ಇಂಟರ್ರೋಗೇಟಿವ್ ಕ್ವಶನ್ಸ್ ಕರಿತೀವಿ, ಸ್ಟೇಟ್ಮೆಂಟ್ ಕರಿತೀವಿ, ಇಂಟರ್ರೋಗೇಟಿವ್ ಸೆಂಟೆನ್ಸ್ ಕರಿತೀವಿ, ಅಥವಾ ಫ್ರೇಮ್ ದ ಕ್ವಶನ್ಸ್ ಕರಿತೀವಿ. ಫ್ರೇಮ್ ಅಂದ್ರೆ ಕ್ವಶನ್ ಕನ್ಸ್ಟ್ರಕ್ಟ್ ಮಾಡೋದು. ನೋಡ್ರಿ, ರಿಹಾನ್ ವಾಸ್ ಈಟಿಂಗ್ ದ ಚಾಕ್ಲೇಟ್. ಇದನ್ನ ನಾನು ಈಸಿ ಮಾಡಿ ತೋರಿಸ್ತೀನಿ ನೋಡ್ರಿ. ಯಾವ್ದು ಕಂಡ್ಲ ಬೇಡ, ದ ಚಾಕ್ಲೇಟ್ಸ್ ಕಂಡ್ಲ ಬೇಡ. ಈ ಚಾಕ್ಲೇಟ್ಸ್ ಅನ್ನೋದು ನಾವು ಕೇಳುವಂತ ಕ್ವಶನ್ ದಲ್ಲಿ ಬರಬಾರ್ದು. ನೆಮ್ಮದಿ ಇಟ್ಕೊಡ್ರಿ. ನಾವು ಮಾಡುವಂತ ಕ್ವಶನ್ಸ್ ದಲ್ಲಿ ಇದು ಬರಬಾರ್ದು. ಹಾಗಾದ್ರೆ ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಇದಕ್ಕೆ ಸೂಟೇಬಲ್ ಆದಂತ ಕ್ವಶನ್ ವರ್ಡ್ ಬರೀರಿ. ರಿಯಾನ್ ವಾಸ್ ಈಟಿಂಗ್ ದ ಚಾಕ್ಲೇಟ್ಸ್. ಇದನ್ನ ಕನ್ನಡದಲ್ಲಿ ಹೇಳ್ತೇನೆ ನಾನು. ರಿಯಾನ್ ಚಾಕ್ಲೇಟ್ಸ್ ಗಳನ್ನು ತಿನ್ನುತ್ತಿದ್ದನು. ಹಾಗಾದ್ರೆ ಇದನ್ನೇ ಕನ್ನಡದಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ರಿಯಾನ್ ಏನನ್ನು ತಿನ್ನುತ್ತಿದ್ದನು. ಏನನ್ನು ಅನ್ಬೇಕಾದ್ರೆ ಕ್ವಶನ್ ವರ್ಡ್ ಯಾವ್ದು ಬರ್ತೈತಿ, ವಾಟ್, ಏನನ್ನು. ಆಮೇಲೆ
ಇದಾದ ನಂತರ ರಿಯಾನ್ ಹಚ್ಚ್ರಿ, ಸಬ್ಜೆಕ್ಟ್ ಹಚ್ಬೇಕು. ವಾಟ್ ರಿಯಾನ್. ನಾ 6 ಕ್ಯಾಪಿಟಲ್ ಬರ್ತೀನಿ, ಯಾಕೆ ಹೇಳ್ರಿ? ಆಮೇಲೆ ವಾಟ್ ರಿಹಾನ್ ವಾಸ್ ಈಟಿಂಗ್, ಈ ರೀತಿ ಬರೆದ್ರೆ ತಪ್ಪಾಗ್ತದೆ. ಅದಕ್ಕೆ ಕ್ವಶನ್ ವರ್ಡ್ ಆದ ನಂತರನೇ ನೀವು ಮಾಡ್ಬೇಕಾದದ್ದು ಹೆಲ್ಪಿಂಗ್ ಹೋಗ್ತದೆ. ವಾಟ್ ವಾಟ್ ಆಮೇಲೆ ಸಬ್ಜೆಕ್ಟ್. ರಿಹಾನ್ ಈಟಿಂಗ್ ಮುಗೀತು. ವಾಟ್ ವಾಸ್ ರಿಹಾನ್ ಈಟಿಂಗ್. ಸರ್ ನಾವು ನೆನ್ಕೊಳ್ಳಲು ಏನ್ ಮಾಡ್ಬೇಕು? ಈ ಒಂದು ಕ್ವಶನ್ ವರ್ಡ್ ಅಂದ್ರೆ ಇಟ್ಕೊಡ್ರಿ. ವೇರ್ ವಾಸ್, ವೇರ್ ಆರ್ ಯು ಗೋಯಿಂಗ್, ಇದು ನಮ್ದು ಇಟ್ಕೊಳ್ಳಿ. ವೇರ್ ಆರ್ ಯು ಗೋಯಿಂಗ್, ಇದು ನಮ್ದು ಇಟ್ಕೋಬಹುದಾ? ಇದನ್ನ ಕ್ವಶನ್ ವರ್ಡ್ ಐತಿ, ಹೆಲ್ಪಿಂಗ್ ವರ್ಬ್ ಐತಿ, ಯು ಅನ್ನೋ ಸಬ್ಜೆಕ್ಟ್ ಐತಿ, ಮೇನ್ ವರ್ಬ್ ಈ ಕಡೆ ಬರ್ತೈತಿ. ಇದು ನಮ್ದು ಇದು ಅಂದ್ರೆ ಈ ರೀತಿ ಸಬ್ಜೆಕ್ಟ್ ಬಿಟ್ಟು ಈ ಕಡೆ ಕ್ವಶನ್ ಕೇಳೋದಕ್ಕೆ ನಾವು ಆನ್ಸರ್ ಮಾಡಬಹುದು, ಈಸಿಯಾಗಿ ಆನ್ಸರ್ ಮಾಡಬಹುದು. ಬೈ ಚಾನ್ಸ್ ಪೇಜ್ ನಂಬರ್ 119 ಇಲ್ಲ ಅಂದ್ರೆ ಅದೇ ರೀತಿ ಕ್ವಶನ್ಸ್ ಇರಲ್ಲ. ಆರ್ ಕ್ವಶನ್ ಫ್ರೇಮ್ ದ ಕ್ವಶನ್ ಅದಾವ ಅಲ್ಲಿ ಮೇಲ್ಗಡೆ ಅದಾವ. ವಾಟರ್ ಸರ್ ಬೈ ಚಾನ್ಸ್ ಅವ್ರು ಅಂಡರ್ಲೈನ್ ಮಾಡಿದ್ದು, ಬೈ ಚಾನ್ಸ್ ಹೇಳ್ತಿದ್ದೀನಿ, ಅವ್ರು ಅಂಡರ್ಲೈನ್ ಮಾಡಿದ್ದು ರಿಯಾನ್ಗೆ ಮಾಡಿದರೆ ಹೆಂಗೆ? ರಿಯಾನ್ಗೆ ಮಾಡಿದ್ರೆ ಈ ರಿಯಾನ್ ಅನ್ನೋ ಶಬ್ದವನ್ನ ನೀವು ಅಂಡರ್ಲೈನ್ ಮಾಡಿದ್ದಾದಲ್ಲಿ ಇದಕ್ಕೆ ನಾನು ರಿಯಾನ್ ವಾಸ್ ಈಟಿಂಗ್ ದ ಚಾಕ್ಲೇಟ್ಸ್, ರಿಯಾನ್ ಚಾಕ್ಲೇಟ್ ತಿನ್ನುತ್ತಿದ್ದನು. ಯಾರು ಚಾಕ್ಲೇಟ್ಸ್ ತಿನ್ನುತ್ತಿದ್ದರು? ಯಾರು? ವಾಸ್ ಈಟಿಂಗ್ ದ ಚಾಕ್ಲೇಟ್ಸ್. ಈ ಸಬ್ಜೆಕ್ಟ್ ಬಗ್ಗೆ ಕ್ವಶನ್ ಕೇಳ್ತಾರೆ, ಬಹಳ ಈಸಿ. ಅದನ್ನ ಹೊಡೆದಾಕ್ಬೇಕು, ಕ್ವಶನ್ ವರ್ಡ್ ಫಿಲ್ ಮಾಡ್ರಿ, ಉಳ್ಕಿದ ಆಸ್ ಇಟ್ ಬರೀರಿ, ಕ್ವಶನ್ ಮಾರ್ಕ್ ಇಡ್ರಿ. ಸರ್ ಇದಕ್ಕೆ ಏನ್ ಸರ್ ಫಾರ್ಮುಲಾ? ಇಂಥ ಯಾವ ಕ್ವಶನ್ ಬರ್ತಾವ ಅಂದ್ರೆ ವಾಟ್ ಅಂತ ಒಂದು ಕ್ವಶನ್ ವರ್ಡ್ ಬರ್ತೈತಿ, ಹೂ ಅಂತ ಬರ್ತೈತಿ, ಮತ್ತು ಹೂ ಮತ್ತು ವಿಚ್, ಇಷ್ಟೇ 4 ಕ್ವಶನ್ ವರ್ಡ್ಗಳು ಈ ಭಾಗಕ್ಕೆ ಕೇಳುವಂತ ಪ್ರಶ್ನೆಗಳು. ನೆಕ್ಸ್ಟ್ ಕರೆಕ್ಟ್ ಟೆನ್ಸ್ ಫಾರ್ಮ್ ದಿ ವರ್ಬ್ ಅನ್ನ ಫಿಲ್ ಮಾಡೋದು. ಪೇಜ್ ನಂಬರ್ 16 ಅಂತ ಕೊಟ್ಟಿದ್ದಾರೆ. ಈ ರೀತಿ ಕ್ವಶನ್ಸ್. ದ ಪಾಂಡವಾಸ್ ಡಿಫೀಟ್ ದ ಕೌರವಾಸ್ ಇನ್ ದ ಬ್ಯಾಟಲ್. ನೋಡ್ರಿ, ಈ ಡಿಫೀಟ್ ಅನ್ನೋ ಶಬ್ದದ ಡಿಫೀಟರ್ ಆಗ್ಬೇಕೊಂದು, ಡಿಫೀಟ್ಸ್ ಆಗ್ಬೇಕೊಂದು, ಡಿಫೀಟೆಡ್ ಆಗ್ಬೇಕೊಂದು, ಹೌದೇನಿಲ್ಲ? ಮತ್ತು ಡಿಫೀಟೆಡ್ ಆಗ್ಬೇಕೊಂದು, ಅಥವಾ ಡಿಫೀಟಿಂಗ್ ಆಗ್ಬೇಕು. ಈ ಫೋರ್ತ್ ಒನ್ V4 ಬರ್ಬೇಕಾದ್ರೆ ಇಲ್ಲಿ ಹೆಲ್ಪಿಂಗ್ ಇರ್ಬೇಕು ಅಂತ ಯಾವುದೂ ಇಲ್ಲ, ಇದು ಹೋಗುತ್ತೆ. ಇನ್ನ V1 V2 V3 ಯಾವ್ದಾಗತ್ತಾ? V3 ಬರ್ಬೇಕಾದ್ರೂ ಹೆಲ್ಪಿಂಗ್ ವರ್ಬ್ ಬೇಕೇ, ಹೆಲ್ಪಿಂಗ್ ವರ್ಬ್. ಇನ್ನು ಇವ್ ಎರಡೇ ನೋಡ್ರಿ, ಡಿಫೀಟ್ ಅಂಡ್ ಡಿಫ್. V1 ಆಗ್ಬೇಕಾದ್ರೆ ಪ್ರೆಸೆಂಟ್ ಇರ್ಬೇಕು, V2 ಆಗ್ಬೇಕಾದ್ರೆ ಪಾಸ್ಟ್ ಇರ್ಬೇಕು. ಇದು ಪ್ರೆಸೆಂಟ್ ಪಾಸ್ಟ್ ಅನ್ನೋದು ಹೆಂಗ್ ಗೊತ್ತಾಗ್ತತಿ? ಸೆಂಟೆನ್ಸ್ ನೋಡ್ರಿ, ಇದು ಪಾಂಡವಾಸ್ ಮತ್ತು ಕೌರವಾಸ್ ಆಲ್ರೆಡಿ ಆಗಿ ಹೋಗಿದೈತಿ, ಅದಕ್ಕಾಗಿ ಇದು V2 ಫಾರ್ಮ್ ಡಿಫೀಟೆಡ್. ಪೇಜ್ ನಂಬರ್ 16. ನೆಕ್ಸ್ಟ್ 10th ಕ್ವಶನ್. ಇಲ್ಲಿ ಹೋಮೋಫೋನ್ಸ್ ಬಗ್ಗೆ ಕ್ವಶನ್ ಕೇಳಿದಾರ. ಸೇಮ್ ಸೌಂಡ್ ಇರ್ತೈತಿ, ಆದ್ರ ಶಬ್ದಗಳು ಬೇರೆ ಬೇರೆ. ಡೇರ್ ಡೇರ್. ಸೊ ಪೇಜ್ ನಂಬರ್ 96 ಅಲ್ಲಿ ಈ ರೀತಿ ಪ್ರಶ್ನೆಗಳು ಅದಾವು. ವೆನ್ ಐ ವೆಂಟ್ ಬಿಹೈಂಡ್ ಟು ಟ್ರೀ, ನಾನು ಮರದ ಹಿಂದ್ಗಡೆ ಹೋಗ್ಬೇಕಾರ ಐ ಸಾ ಎ, ನಾನು ಏನು ನೋಡಿದೆ? ಡೇರ್. ಸೊ ಈ ಡೇರ್ ನಾವು ನೋಡ್ತೇವೆ. ದಿಸ್ ಇಸ್ ದ ರೈಟ್. ಪ್ರೀತಿಯ ಡಿಯರ್ ಯುವರ್ ಡಿಯರ್ ಫ್ರೆಂಡ್ಸ್, ಇದು ಜಿಂಕೆ, ಹೌದಾ? ಇದು ಕರೆಕ್ಟ್ ಫಾರ್ಮ್ ದಿ ವರ್ಡ್ ಅನ್ನೋದು ಪೇಜ್ 36 ಅಲ್ಲಿ ಅದಾವು, 61 ಅಲ್ಲಿ ಅದಾವು. ಇವು ಇಷ್ಟೇ ಎಲ್ಲ ಮತ್ತೆ ಬೇರೆ ಬೇರೆ ಕಡೆ ಇರ್ಬೋದು, ನೀವು ಚೆಕ್ ಮಾಡ್ಕೋಬೇಕು. ಓಕೆ. ದ ಜಡ್ಜ್ ಸೆಡ್ ದಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹಿಸ್ ಜಜ್ಮೆಂಟ್ ಆಗಿ ಮಾಡ್ತೇವಿ. ನೌನ್ ಫಾರ್ಮ್ ದಲ್ಲಿ ಮಾಡಿ ಇಲ್ಲಿ ಬರಬೇಕು. ಇದನ್ನ ಸರ್ ಜಜ್ಮೆಂಟ್ ಅಷ್ಟೇ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ, ನೋ ಪ್ರಾಬ್ಲಮ್. ಇಲ್ಲ ಕಂಪ್ಲೀಟ್ ಸೆಂಟೆನ್ಸ್ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ನನ್ನ ಪ್ರಕಾರ ಬರೀ ಜಜ್ಮೆಂಟ್ ಅಷ್ಟೇ ಬರೀರಿ. ಹ್ಮ್ 12th question, figures of speech ಬಗ್ಗೆ ಪೇಜ್ 13, 103, 158 ರಲ್ಲಿ. Suddenly the black knight sword showed its teeth in a flash of lightning. ಇದು ಉಪಗುಪ್ತ ಪೊಯಂದಲ್ಲಿ ಲೈನ್ ತಗೊಂಡಿದ್ದಾರೆ, ಬ್ಯೂಟಿಫುಲ್ ಪೊಯಂ. ತಕ್ಷಣವೇ ಆ ಕಪ್ಪು ರಾತ್ರಿ ತನ್ನ ಹಲ್ಲುಗಳನ್ನು ತೋರಿಸಿತು. ಇದು ಯಾವ ಅಲಂಕಾರದಲ್ಲಿ ಬರ್ತದೆ ಅಂದ್ರೆ, ಕಪ್ಪು ರಾತ್ರಿ ಅನ್ನೋದು ಇದು ಎದರಲ್ಲಿ ಬರ್ತದಂದ್ರೆ ಒಂದು ನಿರ್ಜೀವ ವಸ್ತುದಲ್ಲಿ ಬರ್ತೈತಿ, ಲೈಫ್ಲೆಸ್ ಥಿಂಗ್ಸ್ ಅಲ್ಲಿ ಬರ್ತದೆ, ನಿರ್ಜೀವ ವಸ್ತುಗಳು. ಈ ನಿರ್ಜೀವ ವಸ್ತುವಿಗೆ ಜೀವ ಇರೋ ವಸ್ತು ರೀತಿಯಲ್ಲಿ ಹೇಳುವುದು, ಅದಕ್ಕೆ ನಾವೇನ್ ಕರ್ತೀವಿ? ಪರ್ಸನಿಫಿಕೇಶನ್ ಅಂತ ಕರ್ತೀವಿ. ಏನ್ ಕರ್ತೀವಿ? ಪರ್ಸನಿಫಿಕೇಶನ್. ಸರ್ ಅದನ್ನ ಹೆಂಗ್ ನಮ್ದಲ್ಲಿ ಇಟ್ಕೋಬೇಕು? ಒಂದು ನಿರ್ಜೀವ ವಸ್ತು ಜೀವ ಇದೆ ಅನ್ನೋ ರೀತಿಯಲ್ಲಿ ಹೇಳೋದು. ಕಲ್ಲಿನ ಕೋಳಿ ಹೋಗುತ್ತೆ, ಕಲ್ಲಿನ ಕೋಳಿ ಹೆಂಗ್ ಹೋಗ್ತತಿ? ಆ ರೀತಿ. ಗಾಳಿ ಜೋಗಳು ಹಾಡುತ್ತಿತ್ತು, ಗಾಳಿ ಹೆಂಗ್ ಜೋಗಳು ಹಾಡ್ತತಿ? ಆ ರೀತಿ. ಆ ಆಮೇಲೆ ಮರ ಗಿಡಗಳು ಡ್ಯಾನ್ಸ್ ಮಾಡ್ತಿದ್ವು, ಆ ರೀತಿ. ಡೆಫೋಡಿಲ್ಸ್ ಡ್ಯಾನ್ಸ್ ಅಂತ ಹೇಳುವಂತ ಸ್ಟೇಟ್ಮೆಂಟ್.
ಆ ರೀತಿ ಲೈಫ್ ಇಲ್ಲಾರ್ದಕ್ಕೆ ಪರ್ಸನ್ ಅನ್ನ ವ್ಯಕ್ತಿಯ ಗುಣವನ್ನ ತುಂಬಿ ಹೇಳೋಕೆ ಪರ್ಸನಿಫಿಕೇಶನ್ ಅಂತ ಕರೀತಾರೆ. Personification. ಇನ್ನು ಕಂಬೈನ್ ಮಾಡುದು, ವಾಕ್ಯವನ್ನು ಜೋಡಿಸುವುದು, ಇದು ನಿಮ್ಗೆ ಈಸಿ ಮಾಡ್ಕೊತ. ವರ್ಷ ರ್ಯಾಂಕ್ ಫಾಸ್ಟ್, ಶಿ ಕುಡ್ ನಾಟ್ ಕಮ್ ಫಾಸ್ಟ್. ಪೇಜ್ ನಂಬರ್ 150 ದಲ್ಲಿ ಈ ರೀತಿ ಪ್ರಶ್ನೆ ಅದಾವು. ವರ್ಷ ರ್ಯಾನ್ ಫಾಸ್ಟ್, ಬಹಳ ಜೋರಾಗಿ ಓಡಿದ್ರು, ಆದ್ರೆ ಅವಳು ಫಸ್ಟ್ ಬರ್ಲಿಲ್ಲ. ಜೋರಾಗಿ ಓಡಿದ್ದು ಪಾಸಿಟಿವ್, ನಂಬರ್ ಬರ್ದೇ ಇರುವುದು ನೆಗೆಟಿವ್. ಈ ರೀತಿ ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಬಂದಕಾರ ಬಟ್ ಅಂತ ಯೂಸ್ ಮಾಡ್ರಿ. ಇಂಥವಕ್ಕೆ ನಾವು ಕಾಂಟ್ರಾಸ್ಟ್ ಫಾರ್ಮ್ ಅಂತ ಕರಿತೀವಿ. ಯಾವ ಫಾರ್ಮ್? ಸೊ ಅಲ್ಲಿ ಕನ್ಸಂಪ್ಷನ್ ಬಟ್ ಅನ್ನೋದು ಸೂಟಬಲ್ ಆಗುತ್ತೆ. ಯಾವುದು? ವರ್ಷ ರ್ಯಾನ್ ಫಾಸ್ಟ್ ಬಟ್ ಶಿ ಕುಡ್ ನಾಟ್ ಕಮ್ ಫಾಸ್ಟ್. I got right. So next question, 15th question, 14th question. Passive form. Passive form ಮಾಡೋದು ಬಹಳ ಈಸಿ. ರಾಮ ಕೇಳಿ ರಾವಣ ಇನ್ ರಾಮಾಯಣ. ನೋಡ್ರಿ, ಇಲ್ಲಿ ಕಂಡು ಹಿಡಿಬೇಕಾಗಿದ್ದು ಎರಡು ಕಂಡು ಹಿಡಿಬೇಕು. ಒಂದು ಸಬ್ಜೆಕ್ಟ್ ಯಾವುದು, ಇನ್ನೊಂದು ಆಬ್ಜೆಕ್ಟ್ ಯಾವುದು. ಆಬ್ಜೆಕ್ಟ್ ಇಲ್ಲಿ ರಾವಣ್ ಆಗ್ತಾರ. ಯಾರನ್ನು ಕೊಂದನು, ಏನನ್ನು ಅಥವಾ ಯಾರನ್ನು ಅಂತ ಪ್ರಶ್ನೆ ಕೇಳ್ತಾರೆ, ಬರೋದೇ ಆಬ್ಜೆಕ್ಟ್ ಇದು ರಾವಣ. ಸೊ ಇನ್ ರಾಮಾಯಣ ಇವು ಎರಡು ಪ್ಲೇಸಸ್ ನ ಚೇಂಜ್ ಮಾಡ್ಕೋರಿ ಅಂತ ನಾನು ಹೇಳ್ತೀನಿ. ಇದನ್ನ ಈ ಕಡೆ, ಇದನ್ನ ಈ ಕಡೆ. ಸೊ ಇದು ರಾವಣ, ಈ ಕಡೆ ಲಾಸ್ಟ್ಗೆ ರಾವಣ, ರಾಮ. ಇದಾದ ನಂತರ ಇದು V2 ಫಾರ್ಮ್ ಇದೆನಾ, V2 ಫಾರ್ಮ್ ಇದ್ದಾಕಾರ ಹೆಲ್ಪಿಂಗ್ ಬರ್ಬೇಕು, ವಾಸನೆ ಬರಬೇಕು. ಇಲ್ಲಿ ಯಾವ್ದು ಯೂಸ್ ಮಾಡ್ತಾರೆ? ರಾವಣ ಮುಂದ. ಅದಾದ ನಂತರ ಮೇನ್ ವರ್ಬ್ ಯಾವುದೇ ಇರಲಿ V3 ಫಾರ್ಮ್ ದಲ್ಲಿ ಇರಬೇಕು. ಕಿಲ್ಡ್. ರಾವಣ್ ವಾಸ್ ಕಿಲ್ಡ್. ಇದಾದ ನಂತರ ಬೈ ಯೂಸ್ ಮಾಡ್ರಿ. ರಾವಣ್ ವಾಸ್ ಕಿಲ್ಡ್, ರಾಮ ಇನ್ ರಾಮಾಯಣ. ಮುಗಿದು. Have got right. Next question, phrasal verbs. Page number 148 ದಲ್ಲಿ ಇದಾವು. ಸೊ ಇಲ್ಲಿ we started our journey towards something. Started ಅನ್ನೋದಕ್ಕೆ ಮೀನಿಂಗ್, ಯಾವುದು? ಸೆಟ್ ಔಟ್, ಸೆಟ್ ಅಪ್, ಸೆಟ್ ಡೌನ್, ಸೆಟ್ ಇನ್. ಸೆಟ್ ಅಪ್ ಅಲ್ಲಿ ಮೀನಿಂಗ್ ಕೊಟ್ಟಿದಾರ. ಸೆಟ್ ಔಟ್, ಯಾಕ ಹೊರಗಡೆ ಹೋಗುದು. ಸೆಟ್ ಔಟ್ ಈಸ್ ದ ಸೂಟಬಲ್. ಸೊ ನೀವು ಡಿಕ್ಷನರಿ ಸೆಟ್ ಅಪ್ ಮೀನಿಂಗ್ ನೋಡ್ರಿ, ಸೆಟ್ ಡೌನ್ ಮೀನಿಂಗ್ ನೋಡ್ರಿ, ಸೆಟ್ ಇನ್ ಮೀನಿಂಗ್. ಹ್ಯಾವ್ ಗಾಟ್ ಸೆಟ್ ಔಟ್, ರೈಟಾ? ರೈಟ್. ಏನೋ ಡೌಟ್ಸ್ ಇದ್ರೆ ಇನ್ನ 16 ಕ್ವಶನ್ ಚೇಂಜ್ ನೆಗೆಟಿವ್ ಮಾಡೋದು. ಪೇಜ್ ನಂಬರ್ 17 ನಲ್ಲಿನೂ ಅದಾವು, ಪೇಜ್ ನಂಬರ್ 16 ನಲ್ಲಿನೂ ಅದಾವು. ಹಾಗಾದ್ರೆ ಇದು ನೆಗೆಟಿವ್ ಮಾಡೋದು ಬಹಳ ಈಸಿ. ಇಲ್ಲಿ ಹೆಲ್ಪಿಂಗ್ ಅವ್ರು ಫೈಂಡ್ ಔಟ್ ಮಾಡ್ರಿ. ಅದಾದ ನಂತರ ಏನ್ ಮಾಡ್ರಿ? ನಾಟ್ ಅಂತ ನೋಡ್ರಿ. ರಂಗ ಈಸ್ ನಾಟ್ ಕಮಿಂಗ್ ಟು ಸ್ಕೂಲ್ ಟುಡೇ. ಮುಗಿ, ಫುಲ್ ಸ್ಟಾಪ್. ಸೊ ನಾಟ್ ಹಚ್ಬಿಟ್ರೆ ಮುಗಿಯುತ್ತೆ ಹೆಲ್ಪಿಂಗ್ ಅವ್ರು ಮಾತಾಡ. ಸರ್ ಹೆಲ್ಪಿಂಗ್ ಅವ್ರು ಇಲ್ಲೇ ಇದ್ದಾದ್ರೆ ಏನ್ ಮಾಡ್ಬೇಕ್ರಿ? ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಈಗ ಪ್ರೆಸೆಂಟ್ ಇದ್ರೆ ಡೂ ಅಥವಾ ಡಸ್ ತಗೊಳ್ರಿ, ಪಾಸ್ಟ್ ಇದ್ರೆ ಡಿಡ್ ಅಂತ ತಗೊಳ್ರಿ. ಓಕೆ ಸರ್, ಪ್ರೆಸೆಂಟ್ ಪಾಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ರಿ. ಎಕ್ಸಾಂಪಲ್ ನೋಡ್ರಿ, ರಂಗ ಕಮ್ಸ್ ಅಂತ ಮಾಡ್ತೀನಿ, ಟು ಸ್ಕೂಲ್ ಅಂತ ಮಾಡ್ತೀನಿ. ಈ ರೀತಿ ಇದ್ದಾಕಾರ ನಾನೇನ್ ಮಾಡ್ತೀನಿ, ಇದು ಪ್ರೆಸೆಂಟ್ ಪಾಸ್ಟ್ ಅನ್ನೋದು ನೋಡ್ತೀನಿ. ಇದು ಇರುವುದು ಅದರಲ್ಲಿದೆ, ಪ್ರೆಸೆಂಟ್ ಅಲ್ಲಿದೆ. V1 ಇದೆ. ಪ್ರೆಸೆಂಟ್ ಅಂತ ಬೇಕಾದ್ರೆ ಟೂ ಅಥವಾ ಡಸ್. ಇಲ್ಲಿ ಎಸ್ ಆರ್ ಎಸ್ ಇದ್ರೆ ಡಸ್ ತಗೊಳ್ರಿ. ಮುಗಿದಿ. ಇಲ್ಲಿ ನೋಡ್ರಿ ಯಾವ ರೀತಿ ಮಾಡ್ತೀನಿ ನಾನು. ರಂಗ ಡಸ್ ನಾಟ್ ಕಮ್ ಮಾಡ್ಬೇಕು, ಕಮ್ಸ್ ಮಾಡ್ಬಾರ್ದು, ಕಮ್ ಟು ಸ್ಕೂಲ್. ಇಷ್ಟು ಮಾಡಿದ್ರೆ ಮುಗಿದು. ಸರ್ ಇದು ಪ್ರೆಸೆಂಟ್ ಆಯ್ತು ಸರ್, ಬೈ ಚಾನ್ಸ್ ಅವರು ಸಿಂಪಲ್ ಪಾಸ್ಟ್ ಕೊಟ್ಟಿದ್ರೆ ಹೆಂಗ್ ಸರ್? ಸಿಂಪಲ್ ಪಾಸ್ಟ್ ಕೊಟ್ರೆ ಇಲ್ಲಿ ಕೇಮ್ ಅಂತ ಮಾಡ್ಬೇಕು, ಕೇಮ್ ಟು ಸ್ಕೂಲ್. ಅವಾಗ ಇದು V2 ಇದಕ್ಕಾರ ಡಿಡ್ ಅಂತ ಯೂಸ್ ಮಾಡ್ರಿ. ರಂಗ ಡಿಡ್ ನಾಟ್, ಇಲ್ಲೊಂದು ಎಂತಲ್ಲಿ ಇಟ್ಕೊಡ್ರಿ, ಕೇಮ್ ಇದ್ದುದನ್ನ ಕಮ್ ಟು ಸ್ಕೂಲ್ ಅಂತ ಮಾಡಿ. ರೈಟ್. ಸೊ ನೆಕ್ಸ್ಟ್ 17th ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಇರ್ತೈತಿ. ಇಲ್ಲಿ ಏನ್ ಮಾಡ್ಕೊಟ್ಟಿರ್ತಾರಂದ್ರೆ ಎರಡು ಮಿಸ್ಟೇಕ್ಸ್ ಕೊಟ್ಟಿರ್ತಾರ. ಇದನ್ನ ಎಡಿಟಿಂಗ್ ಅಂತ ಕೂಡ ಕರಿತೀವಿ. ಇಷ್ಟು ಈಸಿ ಕೊಡುದಿಲ್ಲ, ಇಷ್ಟು ಈಸಿ ನಿಮ್ಗೆ ಕೊಡ್ತಾರ ಅಂತ ಕೊಡಲ್ಲ. ಅ ಪಂಚ್ ನೌಸ್ ನೋ ಫ್ರೆಂಡ್ ಅವರ್ ಎನಿಮಿ ಬಟ್ ಓನ್ಲಿ ಜಸ್ಟಿಸ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ಇನ್ನೊಂದು ಮಿಸ್ಟೇಕ್ ಮಾಡ್ರಿ, ಇಲ್ಲಿ ಫುಲ್ ಸ್ಟಾಪ್ ಕೊಡ್ಬೇಕಾಯ್ತು. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಅವ್ರು ಮಾಡ್ಯಾರ, 3 ಮಿಸ್ಟೇಕ್ ಮಾಡ್ದಂಗಾಯ್ತು. ಇಲ್ಲಿ ಫುಲ್ ಸ್ಟಾಪ್ ಕೊಡ್ಲೇಬೇಕು.
ಸೊ ಇಲ್ಲಿ ಅವ್ರು ಹೇಳ್ತಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೇವೆ. ಸ್ಪೆಲ್ಲಿಂಗ್ ಅಂದ್ರೆ ಯಾವುದು? ಜಸ್ಟಿಸ್. ಸೊ ಇಲ್ಲಿ ಏನಾಗ್ಬೇಕಿತ್ತು? ಸಿ ಸ ಸ. ಇದಾದ ಕ್ಯಾಪಿಟಲ್ ಆಗ್ಬೇಕಾಯ್ತ್ರಿ. ಕ್ಯಾಪಿಟಲ್ ಯಾವುದು? ಫಸ್ಟ್ ಲೆಟರ್ ಶುಡ್ ಬಿ ಆಲ್ವೇಸ್ ಕ್ಯಾಪಿಟಲ್ ಅಂತ ಹೇಳ್ತಿದ್ದೀನಿ. ಬರ್ಸೋದ್ ಮುಂದೂ ಹೇಳ್ತಿದ್ದೀನಿ. ಎ ಇಲ್ಲಿ ಜಸ್ಟಿಸ್. ಇಷ್ಟು ಬರೆದ್ರೆ ಮುಗಿದು ದೇ ವಿಲ್ ಗಿವ್ 2 ಮಾರ್ಕ್ಸ್. ಸೊ ಇಷ್ಟು ಮಾಡಿದ್ರೆ ನಾವು ಟೋಟಲ್ 18 ಅಂಕವನ್ನ ಬಿಡಿಸಿದಂಗಾಯ್ತು ಔಟ್ ಆಫ್ 80ಗೆ. ಸೊ ಇಷ್ಟು ಮಾಡಿದ್ರೆ 18 ಮಾರ್ಕ್ಸ್. ಸೊ ನೆಕ್ಸ್ಟ್ ಇವು ರಿಮೈನಿಂಗ್ ಕ್ವಶನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ.